ಆದ್ರೆ ಏನೋ ಗೊತ್ತಿಲ್ಲ. ಎಷ್ಟು ಮಾರ್ಕ್ಸ್ ಬರ್ಬೋದು? ಡೌಟ್ ಅದು ಬರೀ ಇಂಗ್ಲಿಷ್ ಹೋಗಿ ಹೋಗಿ ಬರ್ತೈತಾ, ನಾವು ಬೇರೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಬರೋದೇ ನಾವೇನ ಏನ್ ಬರಿಬೇಕಂತೆಲ್ಲ. ಅಲ್ಲ ವರ್ಷ ಪೂರ್ತಿ ಓದಿರ್ತೀರಲ್ವಾ? ಬರೀ ಪಂಕ್ ಹೊಡೆದಿರೋದು, ಓದೇ ಇಲ್ಲ. ಮನೇಲಿ ಏನು ಕೇಳಲ್ವಾ? ಏನೋ ಒಂದ್ ಹೇಳೋದು, ಬುಕ್ ಎತ್ಕೊಳ್ಳೋದು, ಸೈಡಲ್ಲಿ ಫೋನ್ ಇಟ್ಕೊಬಿಡೋದು. ಯಾವ ಸಬ್ಜೆಕ್ಟ್ ಅಂದ್ರೆ ನಿಮ್ಗೆ? ಅಲ್ಲ, ಈ ಮೀಡಿಯಾದವರು ಹಿಂದೆ ಮುಂದೆ ಎಲ್ಲಾ ಕಡೆ ಕ್ಯಾಮ್ರಾ ಇಟ್ಬಿಡ್ತಾರಲ್ಲ, ಸೆಲೆಬ್ರಿಟೀಸ್ ಪಾಪ ನೆಮ್ಮದಿಯಾಗಿ ಒಂದ್ ಮೂಗ್ ಕೂಡ ಕೆರ್ಕೊಳಂಗಿಲ್ಲ. ಚುಚ್ಚುದ್ರು ಗುಂಡೆಕ್ಕುದ್ರು ಈ ಕಾಂಗ್ರೆಸ್ಸಿಗರು ಯಾರು ಎದುರುದಿಲ್ಲ. ಏನಪ್ಪ, ನಾನು ಮನಸ್ಸು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಅವರೆಲ್ಲೂ ಕಾರ್ಯಕ್ರಮಗಳು ಮಾಡಕ್ಕಾಗಲ್ಲ. ನೀನ್ ಮಾಡಪ್ಪ. ಏಯ್ ಕುದ್ರಮುದೇವಿ ಕುದ್ಗಳ. ಇದನ್ನ ಮಾಡಿದ್ರೆ ನಿಮ್ಗೆ ಶೋಭೆ ತರೋದಲ್ಲ. ಯಾವ ಕೈಲಾಗದಿದ್ದಾವೆ ಮಾತಾಡೋದಿಲ್ಲ, ಏನು ಮಾಡಲ್ಲ, ಮಾತಾಡೋದು ಬುರುಡೆ ಮಾತ್ರ ಹೊಡಿತಾ ಇರೋದತ್ತಾಗಿ. 3 ಕಾಸಿನ ಕೆಲ್ಸ ಇಲ್ಲ, ಏನಿಲ್ಲ. ನಮ್ಮ RCB ಟೀಮಿಂದ ಹವಾ ಕ್ರೇಜ್ ಹೆಂಗೈತೆ ಅಂತಂದು ಈ ವಿಡಿಯೋ ನೋಡ್ಕೊಂಬರ್ರಿ, ನಿಮ್ಗೆ ಗೊತ್ತಾಗುತ್ತೆ. ಯಾರು ಟಿಕೆಟ್ ಕೊಡ್ತಾ ಇದ್ರು MLA-ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೇಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದ್ರಿ ನೀವು. ಹೌದಾ? ಲಿಟ್ರಲಿ MLA MP-ಗಳಿಗೆಲ್ಲ ಟಿಕೆಟ್ ಇನ್ ಕ್ರೇಜ್ ಎದ್ದೈತಿ, RCB ಮ್ಯಾಚ್ ನೋಡ್ಬೇಕನ್ನ ಕ್ರೇಜ್ ಎದೈತಪ್ಪ ಅಂದ್ರೆ ಯೋಚನೆ ಮಾಡ್ರಿ. ಈ ಅವರನ್ನ ಯಾವ ಟೀಮ್ ಇಂದನೂ ಮ್ಯಾಚ್ ಮಾಡಕ್ ಆಗಲ್ಲ, ಪಕ್ಕದ ಮನೆ ಟೀಮ್ ಇಂದ ಅಂತ ಮೊದ್ಲ ಮಾಡಕ್ ಆಗಲ್ಲ. ನೀವು ಕನಸನ್ನ ಕಾಣಕ್ ಹೋಗ್ಬೇಡ್ರಿ. ಅವನು ಬೇರೆ ರಾಜ್ಯದವರು MLA MP-ಗಳು ಯಾರು ಈ ತರ ಕ್ರೇಜ್ ಇಲ್ಲ ರೀ. ನಮ್ಮ ಕರ್ನಾಟಕ ಒಳಗಡೆ ಕ್ರಿಕೆಟ್ಗೆ ಇಷ್ಟೊಂದು ಆದ್ಯತೆ ಕೊಡಕ್ ಕುಂತಾರ ನಮ್ಮ MLA MP-ಗಳಪ್ಪ ಅಂದ್ರೆ ನೀವು ತಿಳ್ಕೋಬೇಕು RCB ಟೀಮಿನ ಕ್ರೇಜ್ ಹೆಂಗೈತಂತ. MLA MP-ಗೆ ಟಿಕೆಟ್ ಸಿಗೋಲ್ಲಪ್ಪ ಅಂದ್ರೆ ಯೋಚನೆ ಮಾಡ್ರಿ ಕ್ರೇಜ್ ಹೆಂಗೈತೆ ಅಂತಂದೇಳಿ. ಇನ್ನು ಕಾಮನ್ ಪರ್ಸನ್ಗಂತ ನಾರ್ಮಲ್ ಆಗಿ ಸಿಗಂಗಿಲ್ಲ. ಮೊನ್ನೆ ಟಿಕೆಟ್ ಬಡ್ದಾಡಿ ತಗೊಂಡಿವಿ, ಇನ್ನು ಮ್ಯಾಚ್ ಸ್ಟಾರ್ಟ್ ಆಗ ಕುಂತಿಲ್ಲ. ಸ್ಟಾರ್ಟ್ ಆಗಕ್ಕಿಂತ ಮುಂಚೆ CSK ದವ್ರಿಗೆ ಮತ್ತೆ ವಡಾಪಾವ್ದವ್ರಿಗೆ ಹೇಳ್ತೀನಿ, ಗಂಟು ಮೂಟೆ ಕಟ್ಟಿ ಇವಾಗ ಹೋದ್ರೆ ಚೆನ್ನಾಗಿರ್ತೈತಿ. ಬಂಗಾರದ ಬೊಂಬೆ ಸೀರಿಯಲ್ ನಾಳೆ ನೋಡಮ್ಮ, IPL ಶುರುವಾಗ್ಬಿಡ್ತು ರಿಮೋಟು ನೀಡಮ್ಮ. ಬಂಗಾರದ ಬೊಂಬೆ ಇವತ್ತಾರ್CB ಮ್ಯಾಚ್ ಅಮ್ಮ, ಕಿಂಗ್ ಕೊಹ್ಲಿ ಬ್ಯಾಟಿಂಗ್ ಬಂದ ಶಿಳ್ಳೆ ಹೊಡಿಯಮ್ಮ. ತಂದಾನ ತಾನಾನ ಕೂರ್ಬಾ ಒಟ್ಟಿಗೆ ನೋಡೋಣ ಮ್ಯಾಚ್ ಅನ್ನ. ತಂದಾನ ಗೈಸ್, ಮಂಜುಲಿಲ್ಲ ರೀಲ್ಸ್ ಮಾಡ್ತಾರೆ, ನೋಡ್ಕೊಂಡ್ ಬನ್ನಿ. ಮನ್ಸೊಳಗೆ ಮಂಟಪಾನ ನಂಗಾಗಿ ಕಟ್ಟವನು, ಆಗಾಗ ನ್ಯೂಸ್ ಅಲ್ಲಿ ಬಂದ್ಬಿಡಲಿಲ್ಲ ಅಂತವನು. ಹಲೋ, ಯಾರಪ್ಪ ಅದು? ತಾತನ ಮೇಲೆ ಕಳಿಸ್ಬಿಟ್ಟು ಅಜ್ಜಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂದ್ರೆ ನಿಮ್ಮ ಮನೇಲಿ ಯಾರು ಹೋಗಿಲ್ವಾ? ಸತ್ತು ನೀವು ಹೋಗೋದಿಲ್ವಾ? ಯಾಕೆ ನಿಮ್ದೇನಾದ್ರು ಆಸ್ತಿ ತಿನ್ಬಿಟ್ಟಿದ್ದೇನಾ ನಾನು? ನನಗಿನ್ನ ಕೀಳು ಪರಿಸ್ಥಿತಿ ನಿಮ್ಮ ಮನೆ ಜನಗಳಿಗೆ ಬರಲಿ, ಯಾಕೆ ನನ್ನ ಮಾತಾಡ್ತೀರಾ? ಯಾರ್ರೀ? ನಾ ತುಂಬಾ ದಿವಸದಿಂದ ರಿಪ್ಲೈ ಮಾಡಬಾರ್ದು, ಯಾವ್ದು ಮೆಸೇಜ್ ನಮಗ್ ಬೇಡ, ಯಾವ ಕಮೆಂಟ್ಗೂ ನಾನು ರಿಪ್ಲೈ ಮಾಡಬಾರ್ದು, ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನಿದ್ರೆ ತಾತನ ಮೇಲೆ ಕಳಿಸ್ಬಿಟ್ಟ ಅಲ್ವಾ? ನಿಮ್ಮ ಮನೇಲಿ ಸತ್ತೋಗೋರ್ನಿಲ್ಲ, ನೀವು ಹಂಗೆ ಕಳಿಸ್ಬಿಡ್ತೀರಾ? ನಿಮ್ಗಳ ಮನೇಲಿ ಇರೋರಿಗೆ ನನ್ನ ಪರಿಸ್ಥಿತಿ ಬರ್ಬೇಕಣ್ರಿ. ನಾನು ಬೇಕಾದಷ್ಟು ನಾ ಹೇಳ್ಬಿಟ್ಟು ಹೋದ್ರು ಕಣ್ರಿ, ನೀವ್ ಹೇಳತ್ತರನೇ ಸರಿಯಾಗಿ ನೋಡ್ಕೊಳ್ಳಿಲ್ಲ ಸಾಯಿಸ್ಬಿಟ್ಲು ಅಂತ ಹೇಳ ನಿಮ್ಗಳದುವೆ, ಹೇಳ್ಬಿಟ್ಟು ಹೋಗಿರೋ ಜನಗಳದುವೆ. ನಾನು ಯಾರ್ದು ಋಣ ತಿಂದಿಲ್ಲ ಕಣ್ರಿ. ತಾತನ ಆಸ್ತಿನ ಏನ್ ಮುಳುಗಿಸ್ಬಿಟ್ಟು ಕೂತಿಲ್ಲ ನಾವು. ತಿನ್ನಕ್ ತಂದಾಗ್ತಾ ಇದ್ರೆ ಒಳ್ಳೆಯವರು, ಇಲ್ಲ ಅಂದ್ರೆ ಕೆಟ್ಟವ್ರು ಅಂತ ಸಣ್ಣ ಜನ ಅಲ್ಲ ರೀ ನಾವು. ನಾನು ನನ್ನ ಮಕ್ಳು ಕಷ್ಟ ಬಿದ್ದು ಸಾಕಿದೀವಿ. 15 ವರ್ಷ ಹಾಸಿಗೆ ಮೇಲಿಂದ ಇಳಿದೇನೆ ನೋಡ್ಕೊಂಡಿದೀವಿ, ಇಳಿಸ್ದೇನೆ. ಯಾವ್ದು ₹1 ದುಡ್ಕೊಂಬರಕ್ ಬಿಟ್ಟಿಲ್ಲ ಅವ್ರಿಗೆ. ಏನ್ರಿ ಬಾಯಿಗೆ ಬಂದಂಗೆ ಹೇಳ್ತೀರಾ? ತಾತನ ಮೇಲೆ ಕಳಿಸ್ಬಿಟ್ರು ಡ್ಯಾನ್ಸ್ ಮಾಡ್ತಾಳೆ ಅಂದ್ರೆ ನಮ್ಮ ಸಂತೋಷಕ್ಕೆ ಒಳ್ಳೆ ತರ ಮಾಡ್ತೀವಿ ಕಣ್ರಿ, ಮೈ ತುಂಬಾ ಬಟ್ಟೆ ಹಾಕೊಂಡು. ನಿಮ್ ತರ ಇನ್ನೊಬ್ರಿಗೆ ಬುದ್ಧಿ ಹೇಳಿ ಹೊಟ್ಟೆ ಉರ್ಸಕ್ ಹೋಗಲ್ಲ, ಇಲ್ಲ ಯಾರ ಮನೆ ಬಾಗ್ಲಲ್ಲಿ ಹೋಗಿ ಹಸೈವಾಗಿ ಕುಣಿಯಲ್ಲ ಕಣ್ರಿ. ಯಾರ ಮನೆ ಬಾಗಿಲ್ಗೂ ಹೋಗಲ್ಲ, ಚಿಕ್ಕವ್ರನ್ನೆಲ್ಲ ಅನ್ಬಿಟ್ಟು ಅನ್ನಿಸ್ಕೊಳ್ಳೋದು ಇಲ್ಲ ನಾನು. ನಮಗೆ ಅಂದ್ರೂ ಬೊಗಳ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಇರ್ತೀನಿ. ನಾನು ಸುಮಾರು ದಿವಸದಿಂದ ಕಮೆಂಟ್ ಮಾಡಿದ್ದಕ್ಕೆ ಯಾವುದಕ್ಕೂ ನಾನು ರಿಪ್ಲೈ ಮಾಡಿರ್ಲಿಲ್ಲ. ತಾತನ್ನ ನಾನು ಮೇಲೆ ಕಳಿಸಿಲ್ಲ. ಎಲ್ಲರೂ ಒಂದಿನ ಹೋಗ್ಬೇಕು, ನನಗೆ ಹೇಳ್ಬಿಟ್ಟು ನೀವು ಮೊಳೆ ಹೊಡೆಸ್ಕೊಂಡಿರ್ತೀರಾ? ಇಲ್ಲೇ ಸ್ವೀಕರಿಸಿ ಅವ್ರ ಆಫೀಸ್ ಸಂಧಿಗಳು ತಿರ್ಕೊಂಡ್ ಬಂದೆ. ಏನು ಮಾಡಕ್ಕಾಗ್ಲಿಲ್ಲ. ಸರ್, ನಿಮ್ಮನ್ನ ನೋಡಿ ಕಲ್ಲಲ್ಲಿ ಎಸಿತಾರಲ್ಲ ಅಂತವ್ರಿಗೇನು ಹೇಳ್ತೀರಿ? ಬಿದ್ರೆ ಹೆಂಗ್ ಎದ್ದು ಬರೋದು ಅಂತ ನನಗೆ ಗೊತ್ತು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ, ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ.
ಕಲ್ಲೆತ್ತು ವಾಪಸ್ ಹಾಕಲ್ಲ ನಾನು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರು ನಾನು ಫ್ಲವರ್ ಹಾಕ್ತೀನಿ ಸರ್, ಬಟ್ ಪಾಟು ಸೇರ್ಸಾಕ್ತೀನಿ ಸರ್. ನೋಡಿ ಇಲ್ಲಿ ನದಿಗೆ ಹೋಗ್ಬೇಡಿ ಅಂದ್ರೆ ಇವತ್ತು ಹಬ್ಬ ನದಿಗೆ ಹೋಗ್ಬೇಡಿ ಅಂತ ಇದಾರೆ. ಜಾಗನೇ ಇಲ್ಲ. ಗುರುಜಿ ಗುರುಜಿ ಪಿತ್ರೆ ಏನ್ ಮಾಡ್ಲಿ ಅಣ್ಣ ಅಲ್ಲ ಕೋಪ ಬರ್ಸ್ಬೇಡ್ರಿ ನಂಗೆ. ಹೋಗ್ಬೇಡಿ ನದಿಗೆ, ಅಲ್ಲಿ ಮುಂದೆ ಯಾವ್ದಾರ ಹೋಗ್ಲಿಕ್ಕೆ ಗುರುಜಿ. ಓ ಇವ್ರಿಗೇನೋ ಜಾಸ್ತಿ ಆಗಿದೆ ಅಪ್ಪ. ನೋಡಿ ಜಾಗ ಇಲ್ಲ ಅಂದ್ರೆ ನೆನ್ನೆ ತಾನೇ ಅಡ್ಮಿಟ್ ಆಗಿದ್ದೀರಾ ಗುರುಜಿ. ಏನ್ ಮಾಡ್ಲಿ ಇವ್ರಿಗೆ ನಾನು ಮುದ್ದ ತಿಂತಾ ಇರೋದು ಈಗಿನವ್ರು ಎಕ್ಕ ಸಕ್ಕ ಅಂತ ಕೂತಾರ. ನಾವ್ ರಾಗಿ ಬೀಸಿ ಗಂಡದ್ರಿಗೆಲ್ಲ ಇಟ್ಟು ಮಾಡಿಕ್ಕಿ ಅತ್ತ ಮಾದ್ರಿಗೆಕ್ಕಿ ಮಕ್ಕಳು ಕಳಿಸಿ ಎಲ್ಲ ಮಾಡಿ ರಾಗಿನೇ ನಮ್ಗ ಸ್ಟ್ರಾಂಗು. ರಾಗಿ ಇಟ್ಟು ಉಣ್ಬೇಕು. ಅದಕ್ಕಲ್ವಾ ಇಷ್ಟು ವಯಸ್ಸ ಬಂದಿರೋದು. ನಮ್ ತಾಯಿ 112 ವರ್ಷ ಬಂದಿದ್ಲು. ಈಗ ನಾವು ರಾಗಿ ಮುದ್ದೆ ಹುಳ್ಳಿಕಾಳು ಚೆನ್ನಾಗಿ ಉಪ್ಪೆಸರು ತಿನ್ಬೇಕು. ಸರಿಯಾ? ಅದ್ ತಿಂದ್ರೆ ಮನ್ಸನ್ಗ ಗಟ್ಟಿ. ಚಿತ್ರಾನ್ನ ಅಂತ, ಬಾತ್ ಅಂತ, ಪುಳಿಯೋಗರೆ ಅಂತ ಅಂತದು ಇಂತದು. ದರ್ಶನ್ ಸರ್ ಪರ ವಕೀಲರು ನಮಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಜೊತೆಗೆ ಕೆಲವು ಮಾಧ್ಯಮಗಳಲ್ಲಿ ಸ್ಟೇ ಬಂದಿದೆ ಹಾಗೆ ಹೀಗೆ ಅಂತ ಪ್ರಸಾರ ಆಗ್ತಾ ಇದೆ. ಆಯ್ತು, ಆಮೇಲೆ ದಯವಿಟ್ಟು ಯಾವುದೇ ಒಂದು ಸ್ಟೇನೂ ಬಂದಿಲ್ಲ, ಏನೂ ಆಗಿಲ್ಲ. ರುಕೋ ಜರ ಸಬರ್ ಕರೋ ಬೋಲಾ ಧಕ್ಕಾ. ಏನಿದ್ರು ಕೋರ್ಟ್ ಡೈರೆಕ್ಷನ್ ಕೊಡಬೇಕು, ಈ ಸಿನಿಮಾ ನೋಡಬೇಡಿ, ಎಲ್ಲ ಮಾಡಬೇಡಿ ಅಂತ.